ಇವರ ಹಲವು ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಈಗಲೂ ಕೂಡ ನಾವು ನೆನಪು ಮಾಡ್ಕೋಬಹುದು. ಸೀತಾ ಅವ್ರ ಗೀತಾ ಆಗಿರಬಹುದು, ಸಮಾಧಿ ಆಗಿರಬಹುದು, ಆಂಖೆ ಆಗಿರಬಹುದು, ಮೈ ಜಟ್ ಅಮಲಾ ಪಗಲಾ ದಿವಾನ ಆಗಿರಬಹುದು. ಹೀಗೆ ಹಲವು ರೀತಿಯ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಂತವರು ಧರ್ಮೇಂದ್ರ ಅವರು. ಸುಮಾರು 6 ದಶಕಗಳ ಸಿನಿಮಾ ಬದುಕು, ಜೊತೆಗೆ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕೋಟ್ಯಂತರ ಭಾರತೀಯರನ್ನ ಮಂತ್ರಮುಗ್ಧಗೊಳಿಸಿದಂತಹ ನಟ ಧರ್ಮೇಂದ್ರ ಅವರ ಸಿನಿಮಾಗಳು ಅಷ್ಟೇ ಅತ್ಯಂತ ಇಂಟೆನ್ಸ್ ಆದಂತಹ ಪರಿಣಾಮ ಬೀರಿತ್ತು ಬಾಲಿವುಡ್ ಮುಖಾಂತರವಾಗಿ ಇಡೀ ಭಾರತೀಯ ಚಿತ್ರರಂಗದ ಮೇಲೆ. ಧರ್ಮೇಂದ್ರ ಅವರಂಥ ಐಕಾನ್ ಇನ್ನೊಬ್ರು ಬರ್ಲಿಕ್ಕಿಲ್ಲ ಅನ್ನುವಂತಷ್ಟರ ಮಟ್ಟಿಗೆ ದೊಡ್ಡ ಸಿನಿಮಾ ಐಕಾನ್ ಆಗಿ ಅವರು ಬೆಳೆದ್ರು. 1960ರಲ್ಲಿ ರಿಲೀಸ್ ಆದ ದಿಲ್ ಬಿ ತೇರಾ ಹಮ್ ಬಿ ತೇರೆ ಚಿತ್ರದ ಮೂಲಕ ಬಾಲಿವುಡ್ಗೆ ಗಣೇಶ್ ರಾವ್ ಕೇಸರ್ಕರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಈ ಸಂದರ್ಭದಲ್ಲಿ ಧರ್ಮೇಂದ್ರ ಅವರ ವೈಭವದ ದಿನಗಳನ್ನ, ಅವರ ನಟನೆಯನ್ನ, ಅವರ ಬದುಕನ್ನ, ಅವರ ವ್ಯಕ್ತಿತ್ವವನ್ನ ಯಾವ ರೀತಿ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀರಾ ಸರ್? ಮೇಡಮ್, ಅವರ ಒಂದು ಶೋಲೆ ಚಿತ್ರನ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ. ಅದರಲ್ಲೂ ನಮ್ಮ ಕರ್ನಾಟಕದ ರಾಮನಗರದ ಬೆಟ್ಟದಲ್ಲಿ ಮಾಡಿದಂತ ಚಿತ್ರ ಅದು. ಹಾಗೆಲ್ಲ ನಾವು ಸ್ವಲ್ಪ ಇನ್ನೂ ಚಿಕ್ಕ ವಯಸ್ಸು ನಮಗೆ. ಆ ಸಿನಿಮಾ ನೋಡಿದಾಗ ಬಹಳ ಒಂಥರ ನೆನಪಿನಲ್ಲಿ ಉಳಿಯುವಂತ ಪಾತ್ರವನ್ನ ಮಾಡಿದ್ರು ಅವರು. ನಮ್ಮ ರಾಮನಗರನ ಇಡೀ ವಿಶ್ವಕ್ಕೆ ಪರಿಚಯಿಸಿದಂತ ಧೀಮಂತ ನಾಯಕ ಅವರು. ಸೊ ಅವರ ಶೋಲೆನಲ್ಲಿ ಅವರ ಹೇಮಾ ಮಾಲಿನಿ ಜೊತೆ ಮತ್ತೆ ನಮ್ಮ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ ಪಾತ್ರ ಬಹುತೇಕ ಇವತ್ತು ಎಲ್ಲರೂ ಕೂಡ ಅದನ್ನ ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು. ಬಟ್ ಈ ಒಂದು ವಾರದಿಂದೇನೆ ಇದೇನೋ ಸ್ವಲ್ಪ ಫಾಲ್ಸ್ ನ್ಯೂಸ್ ಆಗಿ ಅವರು ತೀರ್ಕೊಂಡಿದ್ದಾರೆ ಗೊತ್ತಾದಾಗ ನಿಜಕ್ಕೂ ಬಹಳ ಸಂಕಟ ಆಗಿತ್ತು. ಬಟ್ ಸ್ವಲ್ಪ ದಿನ ಆದ್ಮೇಲೆ ಬರ್ತ್ಡೇ ಕೂಡ ಆಚರಿಸ್ಕೊಂಡ್ರು ಮೊನ್ನೆ ಅವರು. ಇದೆಲ್ಲ ನೋಡಿದಾಗ ಒಬ್ಬ ನಿಜವಾದ ನಾಯಕ ನಟನ ಕಳ್ಕೊಂಡದ್ದು ದುಃಖ ಆಗ್ತಾ ಇದೆ ಮೇಡಮ್. ಹಿಂದಿ ಚಿತ್ರರಂಗ ಇರ್ಬೋದು, ನಮ್ಮ ಭಾರತೀಯ ಚಿತ್ರರಂಗ ಇರ್ಬೋದು, ಒಂದು ಮೆರಗನ್ನ ತಂದು ಕೊಟ್ಟಂತ ನಾಯಕ ನಟ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಅವರ ಸಿನಿಮಾಗಳು, ಅವರ ಆಯ್ಕೆ, ಅವರ ಸಿನಿಮಾಗಳ ರೀತಿ ಯಾವ ರೀತಿನಲ್ಲಿ ಇರ್ತಾ ಇತ್ತು, ಆ ಸಿನಿಮಾಗಳು ಬೀರಿರ್ತಕ್ಕಂಥ ಪ್ರಭಾವ ಎಲ್ಲವನ್ನೂ ನೋಡ್ತಾ ಇದ್ರೆ ಯಾವ ಬಗೆಯ ಸಿನಿಮಾಗಳನ್ನ ಕೊಟ್ರು, ಇವತ್ತಿಗೆ ಅವ್ರನ್ನ ಹೇಗ್ ನೆನಪಿಸ್ಕೊಳ್ತೀರಿ? ಇವತ್ತಿಗೂ ಕೂಡ ಆ ಥರದ ಒಂದು ಇಂಟೆನ್ಸ್ ಆದ ಪರಿಣಾಮ ಬೀರುವಂತಹ ಸಿನಿಮಾಗಳು ಬೇಕು ಅಂತ ಅನ್ಸೋದಿಲ್ವಾ? ಖಂಡಿತ ಮೇಡಮ್. ಅವರ ಸಿನಿಮಾಗಳೆಲ್ಲರೂ ಕೂಡ ಒಂದು ದೇಶಭಕ್ತಿ ಸಂಬಂಧಪಟ್ಟ ಸಿನಿಮಾಗಳು ಬರ್ತಾ ಇದ್ವು. ಮತ್ತೆ ಜೊತೆಗೆ ಒಂದು ಪ್ರೇಮ ಕಾವ್ಯ ಇದ್ರೂ ಕೂಡ ಎಲ್ಲೂ ಕೂಡ ಅಶ್ಲೀಲತೆ ಇರ್ತಾ ಇರ್ಲಿಲ್ಲ. ಎಲ್ಲಾ ಕುಟುಂಬ ಸಮೇತರಾಗಿ ಅವರ ಚಿತ್ರಗಳನ್ನ ನೋಡುವಂತ ಒಂದು ಸನ್ನಿವೇಶ ಅವರು ಸೃಷ್ಟಿ ಮಾಡಿದ್ರು. ಅವ್ರದೇ ಆದ ಒಂದು ಫ್ಯಾಂಡಮ್ ಕ್ರಿಯೇಟ್ ಮಾಡಿಕೊಂಡು ಅವ್ರದೇ ಆದ ಒಂದು ರೀತಿನಲ್ಲಿ ಅವ್ರದೇ ಒಂದು ಮ್ಯಾನರಿಸಮ್ ತುಂಬಾ ಜನ ಮಾಡಕ್ ಹೋಗ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ ಯಾರ ಹತ್ರನೂ. ಅಂತ ಒಬ್ಬ ಮೇರು ಕಲಾವಿದ ಇವತ್ತು ನಮ್ಮ ಚಿತ್ರರಂಗದಿಂದ ಇಲ್ಲ ಅಂದಾಗ ಅದು ನಿಜಕ್ಕೂ ಬಹಳ ಸಂಕಟ ಆಗುತ್ತೆ. ಜೊತೆಗೆ ಅವರ ಮಕ್ಕಳು ಮತ್ತೆ ಅವ್ರ ಮಿಸ್ಸಸ್ ಎಲ್ಲ ಕೂಡ ನಮ್ಮ ಚಿತ್ರರಂಗದಲ್ಲೇ ಇದ್ದಾರೆ. ಅವತ್ತು ಸನ್ನಿ ಡಿಯೋಲ್ ಅವರು ಕೂಡ ಬಹಳ ಒಬ್ಬ ಅತ್ಯುತ್ತಮ ನಟ ಅವರು. ಸೊ ಅವರು ಒಂದು ಸಾಂಸಾರಿಕ ಚಿತ್ರಗಳನ್ನ ಕೊಡೋದಕ್ಕೆ ಹೆಸರುವಾಸಿ ಆಗಿದ್ರು ಮೇಡಮ್ ಅವರು. ಸರ್, ಈಗ ಬಾಲಿವುಡ್ ನ ನಾವು ಗಮನಿಸ್ತಾ ಇದ್ರೆ ಅಲ್ಲಿ ತಮ್ಮದೇ ಖಾನ್ದಾನ್ಗಳನ್ನ ಸೃಷ್ಟಿ ಮಾಡಿಕೊಂಡು ಬಹಳ ದೊಡ್ಡ ದೊಡ್ಡ ಕೋಟೆ ಕಟ್ಟಿ ಮೆರಿತಾ ಇರೋರೇ ಬಹಳ ಇರುವಂತದ್ದು. ಅಂಥದ್ರಲ್ಲಿ 6 ದಶಕ ಬಾಲಿವುಡ್ ನ ಆಳಿ ಕೋಟ್ಯಂತರ ಭಾರತೀಯರ ಮತ್ತು ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನ ಗಳಿಸಿದಂತಹ ಧರ್ಮೇಂದ್ರ ಅವರು ಯಾವತ್ತೂ ಕೂಡ ಆ ಒಂದು ಸ್ಟಾರ್ಡಮ್ನ ಗರ್ವವನ್ನ ತಲೆಗೆ ಏರಿಸಿಕೊಳ್ಳಿಲ್ಲ ಅಂತ ಹೇಗ್ ನೋಡಕ್ ಬಯಸ್ತೀರಿ ಅದನ್ನ? ಈಗ ಖಾನ್ ದರ್ಬಾರ್ ಎಲ್ಲ ಈಗೆಲ್ಲ ಕಮ್ಮಿ ಆಗಿದೆ ಮೇಡಮ್. ಯಾವ್ದು ಖಾನ್ ಇಲ್ಲ, ಏನೂ ಇಲ್ಲ. ನಿಜವಾದ ಬಾದ್ಶಾ ಬಾಲಿವುಡ್ಗೆ ನಮ್ಮ ಧರ್ಮೇಂದ್ರ ಅವರು ಮೇಡಮ್. ಅವ್ರು ಯಾವತ್ತೂ ನನ್ನ ತಲೆಗೆ ಸ್ಟಾರ್ಡಮ್ ಏರಿದೆ ಅಂತ ಒಂದು ದುರಂಕಾರದ ಮಾತಾಡಿಲ್ಲ, ದುರಂಕಾರದ ಅಸಭ್ಯತೆ ಎಲ್ಲೂ ಪ್ರದರ್ಶನ ಮಾಡಿಲ್ಲ. ಪಬ್ಲಿಕ್ ಅಲ್ಲಿರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ಮತ್ತೆ ಅವರ ಫ್ಯಾಮಿಲಿಯಲ್ಲೂ ಕೂಡ ಅವ್ರು ಅಷ್ಟೇ ಒಂದು ಬಾದ್ಶಾ ತರನೇ ಇದ್ರು ಅವರು. ಈಗಿನ ನಟರ ತರ ಅವರೆಲ್ಲೂ ಕೂಡ ಒಂದು ಶ್ರೇಯಸ್ಸನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಯಕ್ ಹೋಗಿಲ್ಲ.
ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಸಂಮೋಹನ ಇಲ್ಲದೆ ಇದ್ದಾಗಲೂ ಕೂಡ ಅವರು ಪ್ರಪಂಚದಾದ್ಯಂತ ತಮ್ಮ ಚಿತ್ರಗಳನ್ನ ನಟಿಸೋ ಚಿತ್ರಗಳು ಪ್ರದರ್ಶನ ಆಗೋ ರೀತಿಯಲ್ಲಿ ಅವರು ಅಭಿನಯಿಸ್ತಾ ಇದ್ರು. ಮತ್ತೆ ಅವ್ರದೇ ಆದ ಒಂದು ಸ್ಟಾರ್ಡಮ್ ಅನ್ನ ಕ್ರಿಯೇಟ್ ಮಾಡಿದ್ರು ಮೇಡಮ್. ಈಗಂದ್ರೆ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾಗಳು ತುಂಬಾ ಜಾಸ್ತಿ ಇರೋದ್ರಿಂದ ಪಬ್ಲಿಸಿಟಿ ಬಹಳ ಬೇಗ ಆಗುತ್ತೆ. ಆದ್ರೆ ಅವರು ಇದ್ದ ಸಮಯದಲ್ಲಿ ಆ ತರದ್ ಯಾವ್ದು ಇಲ್ಲದೆ ಇದ್ರು ಕೂಡ ಪ್ರಪಂಚದಲ್ಲಿ ಅವರು ಪ್ಯಾನ್ ಇಂಡಿಯಾ ಅವಲೇ ಮಾಡ್ಬಿಟ್ಟಿದ್ರು ಅವರೆಲ್ಲ. ಶೋಲೆ ಹೊರತುಪಡಿಸಿದ್ರೆ ಬೇರೆ ಯಾವ ಸಿನಿಮಾ ಅವ್ರದ್ದು ನಿಮಗೆ ಬಹಳ ಇಷ್ಟ ಆಗುತ್ತೆ ಮೇಡಮ್? ಈಗ ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ, ಬಟ್ ತುಂಬಾ ಸಿನಿಮಾಗಳು ಧರ್ಮೇಂದ್ರ ಅವ್ರು ನೋಡಿದೀನಿ. ನಾನು ಈಗ ಜಸ್ಟ್ ಸೋಷಿಯಲ್ ಮೀಡಿಯಾದ ಹೆಸರು ನೋಡಿದ ತಕ್ಷಣ ನಿಮ್ ಕರೆ ಬಂದ್ಬಿಡ್ತು, ಹಾಗಾಗಿ ನಾನು ರೀಕಲೆಕ್ಟ್ ಮಾಡಕ್ ಆಗಿಲ್ಲ. ಸುಮಾರು ಸಿನಿಮಾಗಳು ನೋಡಿದ್ವಿ ಮೇಡಮ್ ಅವ್ರದ್ದು. ರೈಟ್, ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಧರ್ಮೇಂದ್ರ ಅವರು 300 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಬಾಲಿವುಡ್ನಲ್ಲಿ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವಂತಹ ನಟ ಅನ್ನುವಂತಹ ಖ್ಯಾತಿಯನ್ನು ಗಳಿಸಿದ್ರು. ಈಗಾಗಲೇ ಅವರ ಸಿನಿಮಾದ ಜರ್ನಿ, ಇವರ ಹಲವು ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಈಗಲೂ ಕೂಡ ನಾವು ನೆನಪು ಮಾಡ್ಕೋಬಹುದು. ಸೀತಾ ಅವ್ರ ಗೀತಾ ಆಗಿರಬಹುದು, ಸಮಾಧಿ ಆಗಿರಬಹುದು, ಆಂಖೆ ಆಗಿರಬಹುದು, ಮೈ ಜಟ್ ಎಮಲಾ ಪಗಲಾ ದಿವಾನ ಆಗಿರಬಹುದು. ಹೀಗೆ ಹಲವು ರೀತಿಯ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಂತವರು ಧರ್ಮೇಂದ್ರ ಅವರು. ಸುಮಾರು 6 ದಶಕಗಳ ಸಿನಿಮಾ ಬದುಕು, ಜೊತೆಗೆ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕೋಟ್ಯಂತರ ಭಾರತೀಯರನ್ನ ಮಂತ್ರಮುಗ್ಧಗೊಳಿಸಿದಂತಹ ನಟ ಧರ್ಮೇಂದ್ರ. ಅವರ ಸಿನಿಮಾಗಳು ಅಷ್ಟೇ ಅತ್ಯಂತ ಇಂಟೆನ್ಸ್ ಆದಂತಹ ಪರಿಣಾಮ ಬೀರಿತ್ತು ಬಾಲಿವುಡ್ ಮುಖಾಂತರವಾಗಿ ಇಡೀ ಭಾರತೀಯ ಚಿತ್ರರಂಗದ ಮೇಲೆ. ಧರ್ಮೇಂದ್ರ ಅವರಂಥ ಐಕಾನ್ ಇನ್ನೊಬ್ರು ಬರ್ಲಿಕ್ಕಿಲ್ಲ ಅನ್ನುವಂತಷ್ಟರ ಮಟ್ಟಿಗೆ ದೊಡ್ಡ ಸಿನಿಮಾ ಐಕಾನ್ ಆಗಿ ಅವರು ಬೆಳೆದ್ರು. 1960ರಲ್ಲಿ ರಿಲೀಸ್ ಆದ ದಿಲ್ ಬಿ ತೇರಾ ಹಮ್ ಬಿ ತೇರೆ ಚಿತ್ರದ ಮೂಲಕ ಬಾಲಿವುಡ್ಗೆ ಗಣೇಶ್ ರಾವ್ ಕೇಸರ್ಕರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಈ ಸಂದರ್ಭದಲ್ಲಿ ಧರ್ಮೇಂದ್ರ ಅವರ ವೈಭವದ ದಿನಗಳನ್ನ, ಅವರ ನಟನೆಯನ್ನ, ಅವರ ಬದುಕನ್ನ, ಅವರ ವ್ಯಕ್ತಿತ್ವವನ್ನ ಯಾವ ರೀತಿ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀರಾ ಸರ್? ಮೇಡಮ್, ಅವರ ಒಂದು ಶೋಲೆ ಚಿತ್ರನ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ. ಅದರಲ್ಲೂ ನಮ್ಮ ಕರ್ನಾಟಕದ ರಾಮನಗರದ ಬೆಟ್ಟದಲ್ಲಿ ಮಾಡಿದಂತ ಚಿತ್ರ ಅದು. ಹಾಗೆಲ್ಲ ನಾವು ಸ್ವಲ್ಪ ಇನ್ನೂ ಚಿಕ್ಕ ವಯಸ್ಸು ನಮಗೆ. ಆ ಸಿನಿಮಾ ನೋಡಿದಾಗ ಬಹಳ ಒಂಥರ ನೆನಪಿನಲ್ಲಿ ಉಳಿಯುವಂತ ಪಾತ್ರವನ್ನ ಮಾಡಿದ್ರು ಅವರು. ನಮ್ಮ ರಾಮನಗರನ ಇಡೀ ವಿಶ್ವಕ್ಕೆ ಪರಿಚಯಿಸಿದಂತ ಧೀಮಂತ ನಾಯಕ ಅವರು. ಸೊ ಅವರ ಶೋಲೆನಲ್ಲಿ ಅವರ ಹೇಮಾ ಮಾಲಿನಿ ಜೊತೆ ಮತ್ತೆ ನಮ್ಮ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ ಪಾತ್ರ ಬಹುತೇಕ ಇವತ್ತು ಎಲ್ಲರೂ ಕೂಡ ಅದನ್ನ ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು. ಬಟ್ ಈ ಒಂದು ವಾರದಿಂದೇನೆ ಇದೇನೋ ಸ್ವಲ್ಪ ಫಾಲ್ಸ್ ನ್ಯೂಸ್ ಆಗಿ ಅವರು ತೀರ್ಕೊಂಡಿದ್ದಾರೆ ಗೊತ್ತಾದಾಗ ನಿಜಕ್ಕೂ ಬಹಳ ಸಂಕಟ ಆಗಿತ್ತು. ಬಟ್ ಸ್ವಲ್ಪ ದಿನ ಆದ್ಮೇಲೆ ಬರ್ತ್ಡೇ ಕೂಡ ಆಚರಿಸ್ಕೊಂಡ್ರು ಮೊನ್ನೆ ಅವರು. ಸೊ ಇದೆಲ್ಲ ನೋಡಿದಾಗ ಒಬ್ಬ ನಿಜವಾದ ನಾಯಕ ನಟನ ಕಳ್ಕೊಂಡದ್ದು ದುಃಖ ಆಗ್ತಾ ಇದೆ ಮೇಡಮ್. ಹಿಂದಿ ಚಿತ್ರರಂಗ ಇರ್ಬೋದು, ನಮ್ಮ ಭಾರತೀಯ ಚಿತ್ರರಂಗ ಇರ್ಬೋದು, ಒಂದು ಮೆರಗನ್ನ ತಂದು ಕೊಟ್ಟಂತ ನಾಯಕ ನಟ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಅವರ ಸಿನಿಮಾಗಳು, ಅವರ ಆಯ್ಕೆ, ಅವರ ಸಿನಿಮಾಗಳ ರೀತಿ ಯಾವ ರೀತಿಯಲ್ಲಿ ಇರ್ತಾ ಇತ್ತು, ಆ ಸಿನಿಮಾಗಳು ಬೀರಿರ್ತಕ್ಕಂಥ ಪ್ರಭಾವ ಎಲ್ಲವನ್ನೂ ನೋಡ್ತಾ ಇದ್ರೆ ಯಾವ ಬಗೆಯ ಸಿನಿಮಾಗಳನ್ನ ಕೊಟ್ರು, ಇವತ್ತಿಗೆ ಅವ್ರನ್ನ ಹೇಗ್ ನೆನಪಿಸ್ಕೊಳ್ತೀರಿ? ಇವತ್ತಿಗೂ ಕೂಡ ಆ ಥರದ ಒಂದು ಇಂಟೆನ್ಸ್ ಆದ ಪರಿಣಾಮ ಬೀರುವಂತಹ ಸಿನಿಮಾಗಳು ಬೇಕು ಅಂತ ಅನ್ಸೋದಿಲ್ವಾ? ಖಂಡಿತ ಮೇಡಮ್. ಅವರ ಸಿನಿಮಾಗಳೆಲ್ಲರೂ ಕೂಡ ಒಂದು ದೇಶಭಕ್ತಿಗೆ ಸಂಬಂಧಪಟ್ಟ ಸಿನಿಮಾಗಳು ಬರ್ತಾ ಇದ್ವು. ಮತ್ತೆ ಜೊತೆಗೆ ಒಂದು ಪ್ರೇಮ ಕಾವ್ಯ ಇದ್ರು ಕೂಡ ಎಲ್ಲೂ ಕೂಡ ಅಶ್ಲೀಲತೆ ಇರ್ತಾ ಇರ್ಲಿಲ್ಲ.
ಎಲ್ಲಾ ಕುಟುಂಬ ಸಮೇತರಾಗಿ ಅವರ ಚಿತ್ರಗಳನ್ನ ನೋಡುವಂತ ಒಂದು ಸನ್ನಿವೇಶ ಅವರು ಸೃಷ್ಟಿ ಮಾಡಿದ್ರು. ಅವ್ರದೇ ಆದ ಒಂದು ಫ್ಯಾಂಡಮ್ ಕ್ರಿಯೇಟ್ ಮಾಡಿಕೊಂಡು ಅವ್ರದೇ ಆದ ಒಂದು ರೀತಿಯಲ್ಲಿ ಅವ್ರದೇ ಒಂದು ಮ್ಯಾನರಿಸಮ್ ತುಂಬಾ ಜನ ಮಾಡಕ್ ಹೋಗ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ ಯಾರ ಹತ್ರನೂ. ಅಂತ ಒಬ್ಬ ಮೇರು ಕಲಾವಿದ ಇವತ್ತು ನಮ್ಮ ಚಿತ್ರರಂಗದಿಂದ ಇಲ್ಲ ಅಂದಾಗ ಅದು ನಿಜಕ್ಕೂ ಬಹಳ ಸಂಕಟ ಆಗುತ್ತೆ. ಜೊತೆಗೆ ಅವರ ಮಕ್ಕಳು ಮತ್ತೆ ಅವ್ರ ಮಿಸ್ಸಸ್ ಎಲ್ಲ ಕೂಡ ನಮ್ಮ ಚಿತ್ರರಂಗದಲ್ಲೇ ಇದ್ದಾರೆ. ಅವತ್ತು ಸನ್ನಿ ಡಿಯೋಲ್ ಅವರು ಕೂಡ ಬಹಳ ಒಬ್ಬ ಅತ್ಯುತ್ತಮ ನಟ ಅವರು. ಸೊ ಅವರು ಒಂದು ಸಾಂಸಾರಿಕ ಚಿತ್ರಗಳನ್ನ ಕೊಡೋದಕ್ಕೆ ಹೆಸರುವಾಸಿ ಆಗಿದ್ರು ಮೇಡಮ್ ಅವರು. ಸರ್, ಈಗ ಬಾಲಿವುಡ್ ನ ನಾವು ಗಮನಿಸ್ತಾ ಇದ್ರೆ ಅಲ್ಲಿ ತಮ್ಮದೇ ಖಾನ್ದಾನ್ಗಳನ್ನ ಸೃಷ್ಟಿ ಮಾಡಿಕೊಂಡು ಬಹಳ ದೊಡ್ಡ ದೊಡ್ಡ ಕೋಟೆ ಕಟ್ಟಿ ಮೆರಿತಾ ಇರೋರೆ ಬಹಳ ಇರೋವಂಥದ್ದು. ಅಂಥದ್ರಲ್ಲಿ 6 ದಶಕ ಬಾಲಿವುಡ್ ನ ಆಳಿ ಕೋಟ್ಯಂತರ ಭಾರತೀಯರ ಮತ್ತು ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನ ಗಳಿಸಿದಂತಹ ಧರ್ಮೇಂದ್ರ ಅವರು ಯಾವತ್ತೂ ಕೂಡ ಆ ಒಂದು ಸ್ಟಾರ್ಡಮ್ನ ಗರ್ವವನ್ನ ತಲೆಗೇರಿಸಿಕೊಳ್ಳಿಲ್ಲ ಅಂತ ಹೇಗ್ ನೋಡಕ್ ಬಯಸ್ತೀರಿ ಅದನ್ನ? ಈಗ ಖಾನ್ ದರ್ಬಾರ್ ಎಲ್ಲ ಈಗೆಲ್ಲ ಕಮ್ಮಿ ಆಗಿದೆ ಮೇಡಮ್. ಯಾವ್ದು ಖಾನ್ ಇಲ್ಲ, ಏನೂ ಇಲ್ಲ. ನಿಜವಾದ ಬಾದ್ಶಾ ಬಾಲಿವುಡ್ಗೆ ನಮ್ಮ ಧರ್ಮೇಂದ್ರ ಅವರು ಮೇಡಮ್. ಓಕೆ, ಅವ್ರು ಯಾವತ್ತೂ ನನ್ನ ತಲೆಗೆ ಸ್ಟಾರ್ಡಮ್ ಏರಿದೆ ಅಂತ ಒಂದು ದುರಂಕಾರದ ಮಾತಾಡಿಲ್ಲ, ದುರಂಕಾರದ ಅಸಭ್ಯತೆ ಎಲ್ಲೂ ಪ್ರದರ್ಶನ ಮಾಡಿಲ್ಲ. ಪಬ್ಲಿಕ್ ಅಲ್ಲಿರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ಮತ್ತೆ ಅವರ ಫ್ಯಾಮಿಲಿಯಲ್ಲೂ ಕೂಡ ಅವ್ರು ಅಷ್ಟೇ ಒಂದು ಬಾದ್ಶಾ ತರನೇ ಇದ್ರು. ಅವರು ಈಗಿನ ನಟರ ತರ ಅವರೆಲ್ಲೂ ಕೂಡ ಒಂದು ಶ್ರೇಯಸ್ಸನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಯಕ್ ಹೋಗಿಲ್ಲ. ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಸಂಮೋಹನ ಇಲ್ಲದೆ ಇದ್ದಾಗಲೂ ಕೂಡ ಅವರು ಪ್ರಪಂಚದಾದ್ಯಂತ ತಮ್ಮ ಚಿತ್ರಗಳನ್ನ ನಟಿಸೋ ಚಿತ್ರಗಳು ಪ್ರದರ್ಶನ ಆಗೋ ರೀತಿಯಲ್ಲಿ ಅವರು ಅಭಿನಯಿಸ್ತಾ ಇದ್ರು. ಮತ್ತೆ ಅವ್ರದೇ ಆದ ಒಂದು ಸ್ಟಾರ್ಡಮ್ ಅನ್ನ ಕ್ರಿಯೇಟ್ ಮಾಡಿದ್ರು ಮೇಡಮ್. ಈಗಂದ್ರೆ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾಗಳು ತುಂಬಾ ಜಾಸ್ತಿ ಇರೋದ್ರಿಂದ ಪಬ್ಲಿಸಿಟಿ ಬಹಳ ಬೇಗ ಆಗುತ್ತೆ. ಆದ್ರೆ ಅವರು ಇದ್ದ ಸಮಯದಲ್ಲಿ ಆ ತರದ್ ಯಾವ್ದು ಇಲ್ಲದೆ ಇದ್ರು ಕೂಡ ಪ್ರಪಂಚದಲ್ಲಿ ಅವರು ಪ್ಯಾನ್ ಇಂಡಿಯಾ ಅವನೇ ಮಾಡ್ಬಿಟ್ಟಿದ್ರು ಅವರೆಲ್ಲ. ಶೋಲೆ ಹೊರತುಪಡಿಸಿದ್ರೆ ಬೇರೆ ಯಾವ ಸಿನಿಮಾ ಅವ್ರದ್ದು ನಿಮಗೆ ಬಹಳ ಇಷ್ಟ ಆಗುತ್ತೆ ಮೇಡಮ್? ಈಗ ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ, ಬಟ್ ತುಂಬಾ ಸಿನಿಮಾಗಳು ಧರ್ಮೇಂದ್ರ ಅವ್ರು ನೋಡಿದೀನಿ. ನಾನು ಈಗ ಜಸ್ಟ್ ಸೋಷಿಯಲ್ ಮೀಡಿಯಾದ ಹೆಸರು ನೋಡಿದ ತಕ್ಷಣ ನಿಮ್ ಕರೆ ಬಂದ್ಬಿಡ್ತು, ಹಾಗಾಗಿ ನಾನು ರೀಕಲೆಕ್ಟ್ ಮಾಡಕ್ ಆಗಿಲ್ಲ. ತುಂಬಾ ಸಿನಿಮಾಗಳು ನೋಡಿದ್ವಿ ಮೇಡಮ್ ಅವ್ರದ್ದು. ರೈಟ್, ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಇನ್ನು ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಧರ್ಮೇಂದ್ರ ಅವರು 300 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಬಾಲಿವುಡ್ನಲ್ಲಿ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವಂತಹ ನಟ ಅನ್ನುವಂತಹ